ವೈಯಕ್ತಿಕ ದ್ವೇಷದ ಹಿನ್ನೆಲೆ ಹಲ್ಲೆ ಮಾಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಹುನಗಂದ ತಾಲೂಕಿನ ದನ್ನೂರು ಗ್ರಾಮದಲ್ಲಿ ನಡೆದಿದೆ. ಇನ್ನು ಹಲ್ಲೆ ನಡೆದಿರುವ ಸಂಬಂಧ ಶಾಸಕರಾದ ವಿಜಯಾನಂದ್ ಕಾಶಪ್ಪನವರ ಮೇಲೆ ಆರೋಪ ಕೇಳಿ ಬಂದಿತ್ತು. ಇನ್ನು ಈ ಕುರಿತು ಹಲ್ಲೆಗೊಳಗಾದ ಆನಂದ್ ಶಿರಹಟ್ಟಿ ಎಂಬುವರು ಮಾತನಾಡಿದ್ದು, ವೈಯಕ್ತಿಕ ದ್ವೇಷಕ್ಕೆ ಸುರೇಶ್ ತಳವಾರ ನನ್ನ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆಗೆ ಯತ್ನಿಸಿದ್ದಾರೆ. ನನಗೆ ನನ್ನ ಕುಟುಂಬಕ್ಕೆ ಜೀವ ಬೆದರಿಕೆ ಇದ್ದು ಸೂಕ್ತ ರಕ್ಷಣೆ ನೀಡಬೇಕು ಹಾಗೂ ಈ ಘಟನೆಗೆ ಶಾಸಕರಾದ ವಿಜಯಾನಂದ ಕಾಶಪ್ಪನವರ ಅವರಿಗೆ ಯಾವುದೇ ಸಂಬಂಧವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಗೆಲ್ಬೇಕಲ್ಲಿ ಸಾಕಷ್ಟು ಒಳಪೆಟ್ಟಾಗ್ಯಾವ್ರಿ. ಹಿಂದ ಬೆನ್ನಿಗೆ ಪಕಡಿಗೆ ಒದ್ದಾರ ಕೆಳ ಮುಗಿಸಿ ಇಲ್ಲಿ ಕೈಗೆ ಎದಿಗೆ ಮತ್ತು ಇಂಥಲ್ಲೆಲ್ಲ ತಲೆಗೆ ಜಾಸ್ತಿ ರೀ ಈ ಸೈಡ್ ಆಗೈತಿ. ಮತ್ತು ಇಲ್ಲೆಲ್ಲ ಕೈಗೆ ಕೆತ್ತೇವ ಅಲ್ಲಿ ಮುಗಿಸಾಡ್ಯಾರ. ನಾನು ಆನಂದ್ ಕುಮಾರ್ ಶಿರಟ್ಟಿ ಅಂತ, ಆನಂದ್ ಕುಮಾರ್ ಬಾಲಪ್ಪ ಶಿರಟ್ಟಿ. ನಮಗೆ ಮೊನ್ನೆ ಸುರೇಶ್ ತಳವಾರ್ ಕಡದವರು ಮೊನ್ನೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಜಾಥಾ ಒಂದು ತೇರು ಬಂದಿತ್ತು ನಮ್ಮ ಪಂಚಾಯತಿ ಗ್ರಾಮಕ್ಕೆ. ಒಂದು ವೇಳೆಯಲ್ಲಿ ನಮ್ಮ ಫಂಕ್ಷನ್ ಎಲ್ಲ ಇನ್ವೈಟ್ ಮಾಡಿದ್ರೆಲ್ಲ ಸರ್ಗಳು, ಆಮೇಲೆ ನಮ್ಮ ಎಲ್ಲ ಪಂಚಾಯತಿ ಸಿಬ್ಬಂದಿಗಳು. ಆದರೂ ನಾವು ಹೋಗಿದ್ದೆವು. ಆ ಟೈಮಲ್ಲಿ ನಮ್ಮ ಮಮ್ಮಿಯರು ವೇದಿಕೆ ಮೇಲೆ ಕುಂತಿದ್ರು. ಅವರು ನಮ್ಮ ಕರೆದ್ರು, ನಾವೇನದ ನಮ್ಮ ಮಮ್ಮಿಯರು ಅದಾರ ಅಂತ ತಿಳ್ಕೊಂಡು ನಾವು ಹೋಗಲೇ ಇಲ್ಲ. ನಾವಿಲ್ಲೇ ಹೊರಗಡೆ ಇನ್ನೊಂದು ಸಿದ್ದಯ್ಯ ಹಿರೇಮಠ ಅಂತೇಳಿ ಅವರು, ಅವ್ರ ಮಿಸಸ್ ಅವರು ಮೆಂಬರ್ ಅವರು, ಆಮೇಲೆ ಪ್ರಭು ಗೌಂಡಿ, ಪ್ರವೀಣ್ ಕಟ್ಟಿಮನಿ, ಒಂದಿಷ್ಟು 8 ಮಂದಿ ನಾವು ನಿಂತೇವೆ ಇಲ್ಲಿ ಹೊರಗಡೆ. ಇಲ್ರಿ ಅವ್ರ ನಮ್ಮ ಮಮ್ಮಿಯರದ ಸ್ಟೇಜ್ ಮ್ಯಾಗ ನಾವೇನು ಅಲ್ಲೇನು ಬರೋದು ಬೇಡ, ನಾವಿಲ್ಲೇ ಹೊರಗಡೆ ನಿಲ್ತೀವಿ ಅಂತ ಹೇಳಿದೆವ್ರಿ. ಅಷ್ಟಾದ್ಮೇಲೆ ಏನಾಗ್ಬಿಡ್ತೀರಿ, ಅದು ಸುರೇಶ್ ಕಡ್ದವ್ರು ಒಂದು 20 ಜನ ಹುಡುಗರು ಅವ್ರು ಕ್ಯಾಕಿ ಹೊಡೆಯಕತ್ತಿರು. ನಾವೇನಂದೆ ಅವರು ಈಗ ಅವ್ರವರು ಅಭಿಮಾನಿಗಳು ಇರ್ತಾರೆ, ಕ್ಯಾಕಿ ಹೊಡೆದ್ರು ನಾವೇನು ಅದೇನು ತಪ್ಪು ತಿಳ್ಕೊಳ್ಳಿಲ್ಲ. ಬಟ್ ನಾವೇನು ಹೊರಗಡೆ ಬಂದೆವು. ಹೊರಗಡೆ ಬಂದು ಸುಮ್ಮನೆ ಇಲ್ಲಿ ಆ ಹುಡುಗರ ಜೊತೆ ಇದು ಮಾಡೋದಂತ, ಹುಡುಗರ ಜೊತೆ ಎಲ್ಲಿ ಇದು ಮಾಡೋದಂತ ತಿಳ್ಕೊಂಡು ಹೊರಗಡೆ ಬಂದು ನಿಂತೇವು. ನಾವು ರೋಡ್ ಆ ಕಡೆ ಬಂದ್ರು ಒಳ್ಳೆ 8 ಜನ ಬಂದರು. ಅವರು ಒಳ್ಳೆ 8 ಜನ ಬಂದಮೇಲೆ ನಾವು ಸುಮ್ಮನೆ ನಿಂತರು. ಅವ್ರು ಬಂದು ಒಂದು ಬಾಳೆ ಆಗ್ಯದ, ಇವನಿಗೆ ಕಲಾಸ ಮಾಡಿದ್ರೆ ನಾವು ಊರಾಗ ನೆಮ್ಮದಿಯಾಗಿರ್ತೀವ ಅಂಥೇಳಿ ಅವ್ರು ಹಿಂಗೆ ಮಾಡಿದ್ರು. ನಾವು ಅಷ್ಟು ಅನ್ನೋದಾಗ ನಮ್ಮ ಅಮ್ಮರು ಎಲ್ಲರೂ ಬಂದು ನಮಗೆ ಎಬ್ಬಿಸಿ ಇದು ಮಾಡಿದ್ರು. ನಡ್ರಿ ಹೋಗಮ್ಮ ನಾವು ಸ್ಟೇಷನ್ಗೆ ಅಂತೇಳಿ ನಾವು ಹೊರಗತ್ತಿದ್ದು. ಮತ್ತೆ ಹಿಂದೆ ಬಂದ ಕೇಸಿಂದ ರಾಡ್ ತೊಗೊಂಡು ಹೊಡೆದ್ರು. ನಾನು ಹೊಡೆದ ಕೂಡಲೇ ಏನಾಗ್ಬಿಡ್ತೀನಿ, ನನಗೆ ಎಲ್ಲಿ ಮೂರ್ಛೆ ಹೋಗಿ ಬೀಳ್ತೇನೆ. ಬೀಳೋನ ಎಬ್ಸ್ಕೊಂಡು ಅವ್ರು ಬರೋದ್ರಾಗೆ ಹೊಳ್ಳಿ ನಾವು ನಮ್ಮ ಮಾಮರಿಗೆ ಹೊಡೆದ್ರಿ. ಆಮೇಲೆ ನಮ್ಮ ಬ್ರದರ್ಗೂ ತಲೆಗೆ ಹೊಡೆದ್ರು. ಅವ್ರಿಗೂ ಒಂದು 4 ಸ್ಟಿಚ್ ಬಿದ್ದಾವೆ. ಕೈ ಹೊಡೆದ್ರೆ ಅವ್ರಿಗೆ ಒಳಪಟ್ಟು ಸಿಕ್ಕಾಪಟ್ಟೆ ಆಗಿದೆ. ಇನ್ನೊಬ್ಬ ನಮ್ಮ ಹುಡುಗನೂ ಹೊಡೆದನ್ರಿ. ಅವ್ರಿಗೆಲ್ಲರೂ ಈ ಟೈಪ್ ಮಾಡ್ತಾರೆ. ಅವ್ರು ಪ್ರತಿನಿತ್ಯ ಬರೇ ಇವ್ರದ್ದು ಇದೇ ಜಗಳ ರೀ. ಊರಾಗ ಯಾರಿಗೆ ಕೇಳಿದ್ರು ಇದೇ ಜಗಳ, ಇದೇ ಮಾತು. ಯಾವ ಫಂಕ್ಷನ್ದಾಗೂ ಒಂದು ಚೆನ್ನಾಗಿ ಫಂಕ್ಷನ್ ಮಾಡೋಂಗಿಲ್ಲ. ಸುಮ್ಮನೆ ಈಗ MLA ಹೆಸರು ತೊಗೊಂಡ್ರು. MLA ನಮ್ಗೆ ಅದಕ್ಕೆ ಇದಕ್ಕೆ ಏನೂ ಸಂಬಂಧ ಇಲ್ಲ. ಅವರ ನಮ್ಮ ವೈಯಕ್ತಿಕ ಅಂದ್ರೆ ಅವ್ರ ಊರ ಜಗಳದಾಗ ಊರದೊಂದು ತೇರು ಇರ್ತೀರಿ ನಮ್ಮ ಊರಾಗ. ಹೊಸ ತೇರು ಮಾಡಿದ್ರೆ ಜಾತ್ರೆ ಟೈಮ್ನಲ್ಲಿ ಅವರೇ 15 ಮಂದಿ ಕರ್ಕೊಂಡ್ಬಂದು ಅಲ್ಲಿ ಒಬ್ಬ ಫ್ರೀ ಆಗಿ ಟೆಂಟ್ ಆಗ ಬಂದಿದ್ದ, ನಾಟಕ ಸ್ಟೇಜ್ ಆಗ ಬಂದು ಇವ್ರು 15 ಮಂದಿ ಕೂಡಿ ಅವ್ರಿಗೆ 5 ಮಂದಿ ಹೊಡೆದಿದ್ದು ಆಲ್ರೆಡಿ ಸ್ಟೇಷನ್ದಾಗ FIR ಆಗಿ 15 ದಿವಸ ಜೈಲ್ ಅನುಭವಿಸಿ ಬಂದಾರ ಅವರು. ಆ ಟೈಮಲ್ಲಿ ನಾವು ಮಾಡೀವಿ ಅಂತ ತಿಳ್ಕೊಂಡು ಆ ದ್ವೇಷ ಇಟ್ಕೊಂಡು ನಮ್ಮ ಜೊತೆ ಜಗಳ ಮಾಡ್ಯಾರ. ಇದ್ರಾಗ MLA ಅದ್ರದ್ದು ಯಾವುದೇ ಏನೂ ತಪ್ಪಿಲ್ಲ ಇಲ್ಲಿ. ಸುಮ್ಮನೆ MLA ಹೇಳ್ತಾನೆ, ಇವ MLA ಇಷ್ಟು ಹೇಳ್ತಾನಲ್ರಿ. MLA ಇವನಿಗೆ ಜನರಲ್ ಇದ್ರೊಳಗೆ ಒಬ್ಬ ST ಇವನಿಗೆ ಸೀಟ್ ಕೊಟ್ಟು ಇವನಿಗೆ ಆರಿಸಿ ತೊಗೊಂಬಂದರು. MLA ಬಗ್ಗೆ ಮಾತಾಡ್ತಾರೆ ಇವರು. ನಮ್ಮ ವೈಯಕ್ತಿಕ ಜಗಳ ವೈಯಕ್ತಿಸಿಂದ MLA ಜೊತೆ MLA ಹೆಸರು ಹೇಳ್ತಾರೆ ಅಂದ್ರೆ ಹೆಂಗೆ? ಅವರು ಇಷ್ಟೆಲ್ಲ ಮಾತಾಡ್ತಾನಲ್ರಿ ಸುರೇಶ್ ತಳವಾರ್. ಅವನೊಬ್ಬ ಮೂಲತಃ ಕಾಂಗ್ರೆಸ್ ಲೀಡ್ರ್. ಅವನು ಕಾಂಗ್ರೆಸ್ಸಲ್ಲೇ ಬೆಳೆದು ಕಾಂಗ್ರೆಸ್ಸಲ್ಲೇ ಇಷ್ಟೆಲ್ಲ ಮಾಡಿದಾನೆ ಅವನು. ಈ ಸತಿ ಅವನು ನಮ್ಮ ಗ್ರಾಮ ಪಂಚಾಯತಿ ಎಲೆಕ್ಷನ್ದಲ್ಲಿ ಜನರಲ್ ಇದ್ದಾಗೂ ಅವರಿಗೆ ST ಒಬ್ಬ ಇದು ಮೆಂಬರ್ ST ಇದ್ದವರು ST ಅವನಿಗೆ ತಂದು ಇಲ್ಲಿ ಆರಿಸಿ ತೊಗೊಂಬಂದರು. ಈ ಇದ್ರೊಳಗೆ ಸಾಹೇಬನ ಹೆಸರು ಹೇಳಿ ಎಲ್ಲ ಮಾಡಿದ್ರು ಅವರು. ಸಾಹೇಬಿಗೆ ಈಗ ಏನದ ಅದು ಇದು ಅಂತ ಹೇಳಿಕೆಸಿಂದ ಸಾಹೇಬ್ರಿಗೆ ಮಾತಾಡಿದ್ರೆ ಹೆಂಗೆ? ಅದು ಊರಾಗೆಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾನೆ ರೀ. ಎಸ್ಪೇಟ್ ಆಡ್ಸೋದು, ಸೆರೆ ಮಾರಿಸೋದು, OC ಬರ್ಕೊಳ್ಳೋದು,
ಇಂಥವೆಲ್ಲ ಮಾಡ್ತಿರ್ತಾನೆ. ಇಂಥವಕ್ಕೆಲ್ಲ ನಾವೇನದ ಇಂಥವೆಲ್ಲ ಮಾಡಬೇಡ, ನಮ್ಮ ಇದ್ರೊಳಗೆ ಇದು ಇಲ್ಲ ಅಂತಂದಿದ್ರೆ ಈಗ BJP ಒಳಗೆ ಸೇರಿಕೊಂಡು ಈಗ ಸಾಹೇಬ್ರ ಬಗ್ಗೆ ಮಾತಾಡ್ತಾನವ. ವಿಜಯಾನಂದ ಸಾಹೇಬ್ರ ಬಗ್ಗೆ ಮಾತಾಡೋದು ಅರ್ಹತೆನೇ ಇಲ್ಲ ಅವನಿಗೆ. ಯಾಕಂದ್ರೆ ತಾನು ಮೊದಲು ಎಲ್ಲಿದ್ದಾನದ ಅದು ಫಸ್ಟ್ ತಿಳ್ಕೊಬೇಕವ, ತಿಳ್ಕೊಂಡು ಮಾತಾಡಬೇಕು. ಅಂಥ ಇದ್ರೊಳಗೆ ಮತ್ತೆ ಈಗ ವಿಜಯಾನಂದ ಸಾಹೇಬ್ರು ನನಗೆ ಅವ್ರಿಂದ ಇವರೆಲ್ಲ ಗುಂಡಾಗರ್ದಿ ಮಾಡ್ತಾರಂತ ಹೇಳ್ತಾನಲ್ಲ, ಎಲ್ಲ ಸುಳ್ಳು ರೀ ಇದು. ಇವಾಗ ಹೋಗಿ ಏನೋ BJP ಸೇರಿಕೊಂಡು ಅವು ದೊಡ್ಡನಗೌಡ ಹೇಳ್ತಾನೆ, ಈಗ ಅವೆಲ್ಲ ಅಷ್ಟು ಮೂಲತಃ ವಿಜಯಾನಂದ ಕಾಶ್ಯಪ್ನ ಇದು ಮಾಡ್ಯಾರ, ಅವ್ರು ಮಾಡಿಲ್ಲ, ನೀ ಮಾಡಿಸ್ತೇವೆ. ವಿಜಯಾನಂದ ಕಾಶ್ಯಪ್ನ ಎಂದೂ ಈ ಇಂಥದಕ್ಕೆ ಅವ್ರು ಬೆಂಬಲ ಕೊಡೋಂಗಿಲ್ಲ. ಬಟ್ ಅವ್ರಿಗೆ ಏನೂ ಗೊತ್ತೂ ಇಲ್ಲ ಯಾವುದೇ ವಿಷಯವನ್ನು. ಇದು ನಮ್ಮ ವೈಯಕ್ತಿಕ ವಿಷಯದಾಗ ಅವ್ರು ಏನದ ವಿಜಯಾನಂದ ಕಾಶ್ಯಪ್ನ ಹೆಸರು ಹಾಳು ಮಾಡ್ತಾ ಇದ್ದಾನೆ ನಾವು ಸುರೇಶ್ ತೆಳವಾರ್ ಅವರು.